ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಲಕ್ಷ್ಮಿ, ಏನತ್ತೆ, ಏನಾದ್ರೂ ಬೇಕಿತ್ತಾ? ನನಗೇನು ಬೇಡಮ್ಮ, ನೀನ್ ಕೂತ್ಕೋ. ಏನತ್ತೆ? ನೀನು ನನ್ನ ಮಾತೇ ಕೇಳಲ್ಲ ಅಂತೀಯ. ಯಾಕತ್ತೆ, ನಾನೇನ್ ಮಾಡ್ದೆ? ಜಾನು ಮನೆಗೆ ಹೋಗೋಣ ಅಂದ್ರೆ ನೀನು ಕಿವಿಗೆ ಹಾಕೊಳ್ಳಲ್ಲ. ಅತ್ತೆ, ನಮ್ಗ ಅನ್ನಿಸ್ದಾಗ ಹೋಗೋದಕ್ಕೆ ಅದೇನ್ ಹಳ್ಳಿ ಮನೆ ಅನ್ಕೊಂಡ್ರ? ಅಳಿಯಂದ್ರು ಯಾವ ಸಮಯದಲ್ಲಿ ಬಿಡುವಾಗಿರ್ತಾರೆ ಅಂತ ನೋಡ್ಬೇಕಲ್ವಾ ಅತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮನ್ನ ಕರಿಬೇಕಲ್ವಾ? ಲಕ್ಷ್ಮಿ, ಅದು ನಿನ್ನ ಮಗಳ ಮನೆ, ನಮ್ಮನ್ನ ಯಾರೋ ಯಾಕೆ ಕರಿಬೇಕು? ಅದು ಅಲ್ಲದೆ ಜಾನು ಇವಾಗ ತಾಯಿ ಆಗ್ತಿದ್ದಾಳೆ ಕಣಮ್ಮ. ಇಂಥ ಸಮಯದಲ್ಲಿ ನಾವು ಅವಳನ್ನ ನೋಡ್ಕೊಂಡು ಬರೋದು ಒಳ್ಳೇದಲ್ವಾ? ಇದೇನು ನಮ್ಮ ಕಾಲನ ಪತ್ರ ಬರೆದು ಬರ್ತೀವಿ ಅಂತ ಹೇಳೋದಕ್ಕೆ? ನೋಡ, ಒಂದು ಫೋನ್ ಮಾಡಿದ್ರೆ ಆಯ್ತು. ನೀನ್ ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ? ನನಗೂ ಅರ್ಥ ಆಗತ್ತೆ ಅತ್ತೆ, ಆದ್ರೆ ಈಗ ನಾವ್ ಅಲ್ಲಿಗೆ ಹೋಗ್ತೀವಿ ಅಂದ್ರು ಯಾರ್ ನಮ್ಮನ್ ಕರ್ಕೊಂಡು ಹೋಗ್ತಾರೆ ಹೇಳಿ? ಯಾರನ್ನೋ ಯಾಕೆ ಕರಿಬೇಕು? ನಾವಿಬ್ರೆ ಹೋಗೋಣ. ನಾರ್ಮ ಹಾಗಲ್ಲ ಅತ್ತೆ, ಇಲ್ಲಿ ಖುಷಿಗೆ ಎಕ್ಸಾಮ್ ನಡೀತಾ ಇದೆ, ಅವಳನ್ನ ನೋಡ್ಕೋಬೇಕು. ಅವರು ಆಟೋ ಬಿಟ್ಟು ಬರೋಕ್ಕಾಗಲ್ಲ. ಇನ್ನು ಮಕ್ಕಳಂತೂ ಅದರ ಕಡೆ ಗಮನನೇ ಕೊಡಲ್ಲ. ಅಂದ್ಮೇಲೆ ನಾವ್ ಹೇಗ್ ಹೋಗಕ್ಕಾಗತ್ತೆ ಹೇಳಿ? ಹಾಗಂತ ನಾವು ಅಲ್ಲಿಗೆ ಹೋಗದೆ ಇರೋಕ್ಕಾಗತ್ತೇನಮ್ಮ? ನನಗೆ ಜಾನು ನೋಡಬೇಕು ಅಂತ ಆಸೆ ಆಗಿದೆ. ಅವಳಲ್ಲಿ ಹೇಗಿದ್ದಾಳೋ ಏನೋ. ನೋಡು, ನೀನು ನನ್ನ ಮಾತು ಕೇಳು, ನಾವಿಬ್ಬರು ಹೋಗಿ ಬರೋಣ. ಇಲ್ಲ ಅಂದರೆ ನಾನು ಒಬ್ಬನೇ ಕಳಿಸ್ಕೊಡು. ಅಯ್ಯಯ್ಯೋ, ಬೇಡ ಅತ್ತೆ, ನಿಮ್ಮೊಬ್ರನ್ನೇ ಕಳ್ಸೋದಕ್ಕೆ ನನಗಿಷ್ಟ ಇಲ್ಲ. ಸ್ವಲ್ಪ ದಿನ ಇರಿ, ನಾನೇ ಬಿಡುವು ಮಾಡ್ಕೊಂಡು ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ. ನೀವು ಜಾನು ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ ಅತ್ತೆ. ಅಲ್ಲಿ ಅಳಿಯಂದ್ರು ಅವಳನ್ನ ಜೋಪಾನವಾಗಿ ನೋಡ್ಕೋತಿದ್ದಾರೆ. ಜಾನು ನೋಡಬೇಕು ಅಂದಾಗ ನೀನು ಹೀಗೆ ಹೇಳ್ತಿರ್ತೀಯ. ನೀನು ಇಷ್ಟ ಬಂದಾಗ ಮಾಡ್ಕೊ ಅಮ್ಮ. ಲಕ್ಷ್ಮಿ, ಬಂದ್ರಾ? ಏನೇ ಇದು? ನಾನು ಬಂದಿದ್ದು ಗೊತ್ತಾಗದಿರೋ ಆಳವಾಗಿ ಏನ್ ಯೋಚಿಸ್ತಿದ್ಯಾ? ಅದು ರೀ, ನಾವು ಭಾವನಾ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ. ಪಾಪ, ಅವಳು ತುಂಬಾ ಬೇಜಾರಲ್ಲಿರ್ತಾಳೆ. ಸಿದ್ದು ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ನಾವು ಸ್ವಲ್ಪ ಮಾತಾಡಿ ಸಮಾಧಾನ ಹೇಳ್ಬೇಕು ರೀ. ಓ, ನೀನು ಅವ್ರ ಬಗ್ಗೆ ಯೋಚಿಸ್ತಿದ್ಯಾ? ನೋಡಿ ಲಕ್ಷ್ಮಿ, ಈಗ ನಾವೇನು ಹೇಳಿದ್ರು ಅವಳು ತಲೆಗೆ ಹೋಗಲ್ಲ. ಅವಳು ಸ್ವಲ್ಪ ಕೋಪ ಕಮ್ಮಿ ಆಗ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ರೀ, ಇಷ್ಟರಲ್ಲಿ ಭಾವನಾ ನಮ್ಮ ಮಾತು ಕೇಳ್ತಾಳೆ ಅನ್ಸತ್ತಾ? ಹಾಗಂತ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ನಾವೇ ಏನಾದ್ರೂ ಮಾಡಿ ಅವರಿಬ್ರು ಒಂದು ಮಾಡಬೇಕು. ಹಾಗಂತೀರಾ? ಹೌದು ಲಕ್ಷ್ಮಿ. ನೋಡು, ಈ ವಿಷಯದಲ್ಲಿ ಅಲ್ಲಿರೋರ್ಗು ಹೋಲಿಸಿದ್ರೆ ಹೆಚ್ಚು ಅನುಭವ ಇರೋದು ನಮಗೇನೆ. ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು
ಎಂತೆಂಥ ಕಷ್ಟ ಸುಖ ನೋಡಿದ್ದೀವಿ. ಈ ಪ್ರೀತಿನಲ್ಲಿ ಸಾಮರಸ್ಯ, ವಿರಸ, ಸರಸ ಎಲ್ಲ ನೋಡಿದ್ದೀವಿ. ನಾವೇನಾದರೂ ಉಪಾಯ ಮಾಡಿ ಇವರಿಬ್ರನ್ನು ಒಂದು ಮಾಡ. ರೀ, ನೀವು ಹೇಳ್ತಾ ಇರೋದು ಸರಿನೇ, ಆದ್ರೆ ಅವರಿಬ್ರನ್ನು ಒಂದ್ ಮಾಡೋದು ಹೇಗೆ? ನೋಡ್ ಲಕ್ಷ್ಮಿ, ಸಿದ್ದು ನಮ್ಮ ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನಮ್ಮ ಭಾವನಾ ಪಾಪ ಅವಳು ಹುಟ್ಟಿದಾಗಲಿಂದ ಇಲ್ಲಿ ತನಕ ಸಂತೋಷ ಅಂತಾನೆ ನೋಡಿಲ್ಲ, ಬರೀ ದುಃಖನೇ ಅನುಭವಿಸಿದ್ದಾಳೆ. ಇವರಿಬ್ಬರಿಗೂ ಖುಷಿ ಆಗೋ ಹಾಗೆ, ಸಂತೋಷವಾಗಿರೋ ಹಾಗೆ ನಾವೇನಾದರೂ ಉಪಾಯ ಮಾಡಿ ಒಂದು ಮಾಡೋಣ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಮುಖ ಹಿಂಗೆ ಮಾಡ್ಕೋಬೇಡ ಲಕ್ಷ್ಮಿ. ದಯವಿಟ್ಟು ನೀನು ಮುಖ ಹಿಂಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಒಂದ್ಸಲ ನಕ್ಕು ಬಿಡೆ, ಒಂದ್ಸಲ ನಕ್ಕು ಬಿಡು. ಅಬ್ಬಾ, ಈಗ ನೋಡು ನೆಮ್ಮದಿ ಆಯ್ತು. ಇದೇ ಖುಷಿನಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊಡ್ತೇನೆ ರೀ. ಏನ್ರಿ ಹೂವಿನ ಪರಿಮಳ ಗಮ್ಮಂತಿದೆ, ಮಲ್ಗೆ ತಂದಿದ್ದೀರಾ? ಕೊಡಿ. ತಗೋ, ಹುಷಾರಾಗಿ ಎತ್ತಿಡು. ಹುಷಾರಾಗಿ ಎತ್ತಿಡೋಕೆ ಚಿನ್ನ ಅದು. ನಾನು ಸ್ವಲ್ಪ ಮುಡ್ಕೊಂಡ್ಬಿಡ್ತೀನಿ. ಪೂಜೆ ತಿಂದಿರೋದು ಕಣ ಅದು, ಮುಡ್ಕೋತೀನಿ ಅಂತ ಹೊಟ್ಬಿಟ್ಟಿಯಲ್ಲ. ಒಂದು ಮೊಳ ಹೂವಿನ ರೇಟು ಎಷ್ಟು ಗೊತ್ತಾ? ಎಷ್ಟಾದ್ರೂ ಏನ್ರಿ ರೀ? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಏನ್ರಿ ಪೂಜೆ? ಬೆಳಗ್ಗೆ ತಾನೆ, ಬೆಳಗ್ಗೆ ಇನ್ನೊಂದು ಮಾರು ತಗೊಂಡ್ರೆ ಆಯ್ತಪ್ಪ. ಕೊಡಿ, ನಾನು ಮುಡ್ಕೋತೀನಿ. ಹಣ್ಣು ಬೇರೆ ತಂದ್ಬಿಟ್ಟಿದ್ದಾರೆ. ಲೇ ಚಿರು, ನಿಮ್ಮಪ್ಪ ಅಪರೂಪಕ್ಕೆ ಹಣ್ಣೆಲ್ಲ ತಂದ್ಬಿಟ್ಟಿದ್ದಾರೆ ಕಣೋ. ತಗೊಳ್ಳೋ, ನಾನೊಂದು ನೀನೊಂದು ತಿನ್ನೋಣ. ಕಿತ್ಲೆಂಡು ತಿನ್ನೋಣ. ಒಳ್ಳೆ ಕತೆ ಅಲ್ಲೇ. ದೇವರಿಗೆ ಅಂತ ತಂದಿರೋದು ಇವಳು ತಿನ್ನೋ ಕೊಟ್ಬಿಟ್ಲು. ಪೂಜೆಗೆ ತಂದಿರೋದಾದ್ರೆ ಏನ್ರಿ ಆಯ್ತು? ತಂದಿರೋದೇ 3 ಮತ್ತೊಂದು. ಅದ್ರಲ್ಲಿ ಒಂದು ತಿಂದ್ರೆ ಏನು ಕಮ್ಮಿ ಆಗ್ಬಿಡುತ್ತೆ? ಬೆಳಿಗ್ಗೆ ಮತ್ತೆ ತಗೊಳ್ಳಿ. ಬೆಳಿಗ್ಗೆ ತಗೊಳಕ್ಕೆ ದುಡ್ಡು ಯಾರು? ನಿಮ್ಮ ಅಪ್ಪ ಕೊಡ್ತಾನ? ನಮ್ಮಪ್ಪ ಯಾಕ್ರಿ ಕೊಡ್ಬೇಕು? ನಿಮ್ಮ ಅಪ್ಪನ ಹತ್ರ ಹೊಡ್ಕೊಂಡ್ರಲ್ಲ 5 ಲಕ್ಷ, ಅದರಲ್ಲೇ ತನ್ನಿ. ಹೇ, ಏನು ಹಿಂಗತ್ಯಾ? ಹಿಂಗ ಅವತ್ತೇ ಹೇಳಿಲ್ವಾ? ಯಾರೋ ಕದ್ಕೊಂಡು ಹೋದ್ರು, ಅದಕ್ಕೆ ಇಸ್ಕೊಂಡಿದ್ದು ಅಪ್ಪನ ಹತ್ರ ಅಂತ. ಹೌದಾ? ಹಾ, ಇರಿ. ಚಿರು, ತಗೊಳ. ನೀನು ಈ ಕಿತ್ಲೆ ಹಣ್ಣು ತಿನ್ಕೊಂಡು ಮಲ್ಕೋ. ನಾನು ಹೋಗಿ ಸ್ವಲ್ಪ ನಿಮ್ಮಪ್ಪನ ವಿಚಾರಿಸ್ಕೊಂಡ್ಬಿಡ್ತೀನಿ. ನಡ್ರಿ, ಸ್ವಲ್ಪ ಮಾತಾಡೋಣ. ಅಯ್ಯೋ ಬನ್ರಿ, ಏನು ಅದನ್ನ ಬಂಗಾರನ ಕದ್ಕೊಂಡು ಹೋಗ್ತಾರೆ. ರೆಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.